ಬಿಟ್ಟು ಅಂತ ಬೇಜಾರ ಮತ್ತು ಮಾಲಿಗೆ ಅಂತ ಅನ್ನೋಕ್ಕಿಂತ ಒಂದು ಮಕ್ಳಿಗೆ ಏನಾದ್ರು ಏನೋ ಒಂದು ಸುಮ್ಮನೆ ಪಾರ್ಟಿ ಆಗಲಿ ಪಾರ್ಟಿ ಕೊಡೋದು ಇದು ಮಾಡೋಕ್ಕಿಂತ ನನಗೆ ವೇಸ್ಟ್ ಆಗೋದು ಬೇಡ ಅಂತ ಹೇಳಿದ ಒಂದು ಖುಷಿ ಇಚ್ಚಕೊಂಡು ಒಂದು ಜೀವನ ಮತ್ತೊಂದು ಎಲ್ಲರೂ ಮರವನ್ನು ಕಡಿತಾರ ಮರ ಕಡಿಸಿ ನನ್ನ ಕಾರಣದು ಸ್ವಚ್ಛ ಮಾಡಿದ್ರೆ ಅದ್ರ ಸಂಬಂಧ ನನಗೊಂದು ವಿಚಾರ ಬಂದದ್ದು ಯಾಕಂದ್ರೆ 5ನೇ ತಾರೀಕಿಗೆ ಕೂಡ ಒಂದು ಪರಿಸರ ದಿನ ಇತ್ತು ಅದಕ್ಕೆ ಅದು ಮಾಡೋಕ್ಕಾಗಲಿಲ್ಲ. ಇವತ್ತಿನ ನಾನು ಅದು ಗಿಡ ಹತ್ತೋದು ಮತ್ತು ನಾನು ಒಂದು ಸಾಮಾಜಿಕ ಅಂದ್ರೆ ಏನೋ ಹೋರಾಟದಲ್ಲಿ ಇವತ್ತು ರೈತರ ಸಲುವಾಗಿ ನಾನು ನಿಂತ್ಕೋತೀರಿ ಮತ್ತು ಇವತ್ತು ಏನೋ ಕಷ್ಟ ಇರಲು ಮತ್ತು ಏನೋ ಸಮಸ್ಯೆ ಕೂಡ ನಾವು ರೈತರ ಸಮಾಜ ಸೇವೆ ಮಾಡ್ತೇನೆ. ಆ ಥರ ಯಾರ್ಯಾರಿಗೆ ಏನೋ ಪ್ರಾಬ್ಲಮ್ಸ್ ಇತ್ತು ಮತ್ತು ಏನೋ ಇದ್ರು ಕೂಡ ನಾವು ಮಾಡ್ಬೋದು ಅಂದ್ರೆ ಬೇರೆ ಸಹ ಅಧ್ಯಕ್ಷ ನಮ್ಮ ಒಂದು ಸದಸ್ಯರಾಗಿ ಕೆಲಸ ಮಾಡ್ತಿದ್ದೇನೆ. ಯಾಕಂದ್ರೆ ಯಾವಾಗ ಇಷ್ಟು ಉದ್ದ ಕಲ್ಲ ಮನ್ಸಿಲ್ಲ, ಕೈ ತುಂಬ ಸಂಬಳ ತಗೊಂಡು ಮಾಡೋ ಮನ್ಸಿಲ್ಲ, ಏನ್ ಮಾಡೋದು? 100 ರೂಪಾಯಿ ಸಂಪಾದನೆ ಮಾಡಿದ್ರೆ 10 ರೂಪಾಯಿ ಆದ್ರೆ ನಾವು ಬಡವರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಬಡ ಮಕ್ಕಳಿಗೆ ಹೆಲ್ಪ್ ಮಾಡೋದು ಯೋಚನೆ ಬೇರೆ ಐತಲ್ಲ, ಅದು ದೊಡ್ಡ ವಿಷಯ. ನಾವೆಲ್ಲರೂ ಇದ್ದವರೆಲ್ಲ ಶ್ರೀಮಂತರು ಬಂದು ನಮ್ಗೆ ತಮ್ಮ ಕರೆದು ಕೊಡ್ತಾರ, ನಮ್ಮ ಹತ್ರ ದುಡ್ಡು ಜಾಸ್ತಿ ಆಗ್ಯಾವ ನಿಮ್ಗೆ ಏನ್ ಬೇಕು ಕೇಳಿ ಕೊಡ್ತಾರ? ಇಲ್ಲಲ್ಲ, ಅಂಥದ್ದು ಬಹಳ ಬೆರಳಿಕೆ ಎಷ್ಟು ಜನ ಇದ್ದಾರೆ ನಮ್ಗೆ. ನಾವು ಎಷ್ಟು ಸಂಪಾದನೆ ಮಾಡ್ತೀವಿ 1% ಸಹಾಯ ಮಾಡೋದು ಅನಿಸ್ಬೇಕಷ್ಟೇ, ಬೇರೆ ಎಲ್ಲಾನು ಸುಳ್ಳು. 15 ರೂಪಾಯಿ ಸಂಪಾದನೆ ಮಾಡಿ 100 ರೂಪಾಯಿ ಸಂಪಾದನೆ ಮಾಡಿ ಬೇರೆಯವ್ರಿಗೆ ನಮ್ಮಿಂದ ಇದೊಂದು ಪುಣ್ಯ ಅಥವಾ ಇದರಲ್ಲಿ ಏನು ಸ್ವಾರ್ಥ ಇಲ್ಲ. ನಾವು ಮಾಡ್ತಿರೋದೆಲ್ಲ ಈ ಮಣ್ಣಿಂದ ನಮಗೆ ಸಿಕ್ಕಿದೆ, ಈ ಮಣ್ಣಿಗೆ ನಾವು ಕೊಡೋಣ ಅನ್ನೋದೇನು ಅಂದ್ರೆ ಎಷ್ಟು ವರ್ಷ ಬರ್ತೀವಿ ಯಾರಿಗೂ ಗೊತ್ತಿಲ್ಲ. ಇವತ್ತೇ ನಾವು ಕಳಿತೀವಿ ಕ್ಷಣ ಮಾತ್ರ ನಮ್ದು, ಅದೇ ಇನ್ನೊಂದು ತಾಸು ಬಿಟ್ಟು ನಾವು ಅದಿವಿಲ್ಲ ನಮಗೆ ಗೊತ್ತಿರೋದಿಲ್ಲ. ಯಾಕಂದ್ರೆ ಈಗೆಲ್ಲ ಎಷ್ಟೆಲ್ಲ ರೋಗಗಳು ಬಂದಿದಾವ, ಅದಕ್ಕೆ ಯಾವ್ದು ಮೆಡಿಸಿನ್ ಇಲ್ಲ, ಸಾಕಷ್ಟು ಜನ ಸತ್ತೋಗ್ತಾ ಇದ್ದಾರೆ, ಹೌದಲ್ಲ? ಅಂಥವನ್ನೆಲ್ಲ ಎದುರಿಸಿ ನಿಲ್ಬೇಕು. ಆ ಕಳೆಯುವಂತ ಕ್ಷಣಗಳು ಎಷ್ಟು ದಿನ ಬರುತ್ತೀವಿ ಅಷ್ಟು ದಿನ ದಿನಕ್ಕೆ ಒಬ್ಬರಿಗಾದ್ರೂ ಸಹಾಯ, ನಾವು ದುಡ್ಡಿಂದನೇ ಮಾಡ್ಬೇಕಂತಿಲ್ಲ, ಬೇರೆ ಯಾವ ರೂಪದಲ್ಲಿ ಸಹಾಯ ಮಾಡ್ಬೋದು. ಅವ್ರು ಮಾಡೋ ಕೆಲಸ ಸಣ್ಣದು ದೊಡ್ಡದು ಅದು ವಿಚಾರ ಇಲ್ವೇ ಇಲ್ಲ. ಅವ್ರು ಮಾಡೋ ಕೆಲಸ ಸಣ್ಣದಿರ್ಲಿ ದೊಡ್ಡದಿರ್ಲಿ, ಮನಸ್ಸು ದೊಡ್ಡದಿದ್ದಕ್ಕೆ ಅವ್ರು ಇಲ್ಲದಲ್ಲ ಈಗ, ಹೌದಲ್ಲ? ಬರೀ ಹೋರಾಟ ಮಾಡ್ತೀವಿ ಅಂತ ಹೇಳ್ಕೊಂಡು ಓಡಾಡೋರು ಭಾಳ ಜನ ಇದ್ದಾರ. ಸಹಾಯ ಮಾಡ್ಬೇಕಿಲ್ಲ, ದುಡ್ಡಿರೋರೆಲ್ಲ ಮಾಡ್ತಿದಾರ. ಸರ್ಕಾರಿ ಶಾಲೆ ಹುಡ್ಕೊಂಡು ಯಾಕೆ ಬಂದ್ರು ಅವರು? ಸರ್ಕಾರಿ ಶಾಲೆಗೆ ಬರೀ ಯಾವ್ದು ಅನುದಾನ ಸಿಗಲ್ಲ, ಕೊಟ್ರೆ ಸರ್ಕಾರ ಕೊಡ್ಬೇಕು, ಬಿಟ್ರೆ ನಾವು ಟೀಚರ್ ದುಡ್ಡು ಹಾಕ್ಬೇಕು, ಇಲ್ಲಾಂದ್ರೆ ಯಾರು ದಾನಿಗಳು ಕೊಡುಗೆಗಳು ಕೊಡೋಂಥವ್ರನ್ನ ಹುಡುಕಿ ಅವ್ರ ಹತ್ರ ದುಡ್ಡು ತಗೊಂಬಂದು ನಿಮ್ಗೆ ಸಹಾಯ ಮಾಡ್ಬೇಕು ಅಲ್ಲ? ಪ್ರತಿ ವರ್ಷ ಮಕ್ಕಳು ಹೊಸಬರು ಬರ್ತಾರೆ, ಎಲ್ಲ ಮಕ್ಳಿಗೂ ನಮ್ಮ ಹತ್ರ ಕೊಡೋ ಶಕ್ತಿ ಇರ್ಬೇಕಲ್ಲ. ಇಂಥ ಕೊಡುಗೆಗಾರರು ಏನಿದಾರೆ ಕಾಂಟ್ರಿಬ್ಯೂಟ್ ಮಾಡ್ತಾರಲ್ಲ, ಈ ತರದ ದಾನಿಗಳನ್ನು ಮೆಸೇಜಿದಾರ ನಾವು ಕೇಳದೆ ಕರೀದೆ ಬಂದು ತಾವು ಸ್ವತಃ ತಮ್ಮ ಸ್ವಂತ ಆಲೋಚನೆಯಿಂದ ಸೆಲ್ಫ್ ವಾಲಂಟಿಯರ್ ಆಗಿ ಬಂದ್ ಮಾಡ್ತಿರೋದು ನಮ್ ನಿಮ್ಮಲ್ಲಿ ಇರೋದು ಪುಣ್ಯ ಇದು ಅಲ್ವಾ? ಇಷ್ಟು ನಿಮ್ಗೆ ಅಂತರ ಮಾಡ್ಕೊಟ್ರಲ್ಲ, 4 ನೋಟ್ಬುಕ್, ನಿಮ್ಗೆ ಏನು 1 ನೋಟ್ಬುಕ್ 1 ಪೆನ್ಸಿಲ್ ಇಂಪಾರ್ಟೆಂಟ್, ಹೌದಲ್ಲ? ಒಂದು ಸಿಂಪಲ್ ಒಂದು 2 ರೂಪಾಯಿ ಪೆನ್ಸಿಲ್ ಯಾರಾದ್ರೂ ಫ್ರೀ ಕೊಡ್ತಾರೆ? ದಾನಿಲಿ ಒಬ್ಬರು ನನ್ನ ಹತ್ರ ದುಡ್ಡಿಲ್ಲ ಓದ್ತೀನಿ ಕೊಡ್ರಿ ಅಂತ ಕೊಡ್ತಾರೆ ಯಾರಾದ್ರು? ಹಂಗೆ ಯಾರು ಹೇಳಿದ್ರೆ ಕೊಡ್ತಾರ? ನೋಡೋಣ ಕೇಳಿ ಬರ್ರಿ, ಸಾಧ್ಯನೇ ಇಲ್ಲಲ್ಲ. ಆ ಥರ ಮನಸ್ಸಿರೋರು ಬಹಳ ಕಡಿಮೆ ಜನ, ಸಿಕ್ಕಾಪಟ್ಟೆ ಗಳಿಸ್ತಿರ್ತಾರೆ. ಆದ್ರೆ ಇವ್ರು ಇಲ್ಲಿ ಅವ್ರ ದೊಡ್ಡತನ ಎಲ್ಲಿ ನೋಡ್ಬೇಕು ನಾವು? ಅವ್ರ ಮನಸ್ಸಲ್ಲಿ, ಅವ್ರ ವಿಚಾರಗಳಲ್ಲಿ. ಆ ದೊಡ್ಡತನ ವಿಡಿಯೋ ಬರುತ್ತೆ. ಇದ್ರ 10 ಪಟ್ಟು 100 ಪಟ್ಟು ಅವರು ಎಲ್ಲರಿಗೂ ದಾನ ಕೊಡುವಂತ ಸಾಮರ್ಥ್ಯ ಆ ಸಾಮರ್ಥ್ಯ ಇವರಲ್ಲಿ ಬೆಳೆಸಲಿ ಆ ದೇವರು ಅಂತ ಹೇಳಿ ನಾವೆಲ್ಲರೂ ಪ್ರಾರ್ಥಿಸೋಣ. ಸೊ ಆಲ್ ದಿ ವೆರಿ ಬೆಸ್ಟ್ ಸರ್. ನಾವು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು, ಏನ್ ಸಮಾಜದಾಗ ದುಡಿಬೇಕಂತ ಬಡ್ದಾಡ್ತಿದ್ರಿ, ಏನ್ ಪ್ರೊಟೆಸ್ಟ್ ಮಾಡ್ಬೇಕಂತ ರೈತರ ಪರವಾಗಿದಾರಲ್ಲ, ರೈತರಿದ್ರೆ ನಾವು ಎಲ್ಲರೂ ರೈತರು ಭೂಮಿ ಮಾರಿ ಪ್ಲಾಟ್ ಮಾಡಿ ಶ್ರೀಮಂತರಾಗಿ ಎಲ್ಲರೂ ಬಂದು ಸಿಟಿ ಒಳಗೆ ಮನೆ ಕಟ್ಕೊಂಡ್ ಬಿಟ್ರ ತಿನ್ನೋದೇ ನಾವು. ಆಮೇಲೆ ಜೋಳ ಗೋಧಿ ಅಕ್ಕಿ ಯಾರು ಕಳ್ಕೊಡ್ಬೇಕು? ನಾವು ದುಡ್ಡಂತೂ ತಿನ್ನಕ್ ಆಗೋದಿಲ್ಲ. ಎಲ್ಲ ರೈತರು ಬಿಟ್ಟು ನಾವು ಇಂಜಿನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತೀವಿ ಅಂತ ಬೆಂಗಳೂರಿಗೆ ಹೋಗ್ಬಿಟ್ರೆ ಫಲಗಳೇ ಇಲ್ಲ ಅಂದ್ರೆ ತಿನ್ನೋದು ಎಲ್ಲಿಂದ? ಆಫೀಸ್ ಕಂಪ್ಯೂಟರ್ ಇಂದ ಸಿಗ್ತದೆ ನಮ್ಗೆ ಏನಾದ್ರು ಫುಡ್ ಇಲ್ಲಲ್ಲ. ಅಂತ ನಮ್ಮ ಭೂಮಿ ಏನಿದೆಲ್ಲ ಈ ಮಣ್ಣಿನ ಮಗ ಅಂತ ನಾವೆಲ್ಲ ಏನು ರೈತರಿಗೆ ಅಂತೀವಿ, ಅಥವಾ ನಮ್ಮ ದೇಶದ ಬೆನ್ನೆಲುಬು ಅಂತೀವಿ, ನಮ್ಮ ದೇಶದ ಆರ್ಥಿಕತೆ ಒಳಗೆ ಗ್ರೋತ್ ಇರದೆ ರೈತರಿನ ಏನು ಭೂಮಿನ ಅಂತ ಹೇಳ್ತೀವಿ, ಆ ರೈತರ ಪರವಾಗಿ ನಿಲ್ಬೇಕನ್ನೋ ಆಲೋಚನೆ ಇದ್ದವರು ಇಷ್ಟು ಸಣ್ಣ ವಯಸ್ಸಿನಲ್ಲೇ ಈ ಥರದ ಒಳ್ಳೆ ವಿಚಾರಗಳನ್ನ ಇಡೀ ಫ್ಯಾಮಿಲಿನೂ ಕರ್ಕೊಂಡು ಬಂದಿದ್ದಾರಂದ್ರೆ ಅವರೆಲ್ಲರೂ ಒಂದೇ ಮನಸ್ಥಿತಿ ಅವರಿಗೆ. ಆ ಒಂದೇ ಮನಸ್ಥಿತಿ ಇರೋದ್ರಿಂದ ಇವ್ರಿಗೆ ಮುಂದೆ ಒಳ್ಳೇದಾಗ್ಲಿ. ಆ ರೈತರ ಪರವಾಗಿ ಏನೆಲ್ಲ ಮಾಡ್ಬೇಕಂತೀರಿ ಸರ್? ದೊಡ್ಡ ವಿಚಾರಗಳನ್ನ ಇಟ್ಕೊಡ್ರಿ, ದೊಡ್ಡ ಗುರಿ ಇಟ್ಕೊಡ್ರಿ. ಅದು ಅದನ್ನ ಮುಟ್ಟಕ್ಕೆ ತಮ್ಮ ಅಡೆತಡೆಗಳು ಬಹಳ ಬರ್ಬೋದು, ಬಟ್ ಅದು ಸಮೀಪ ಆದ್ರೂ ತಾವು ಹೋಗೋಷ್ಟು ಸಾಮರ್ಥ್ಯ ದೇವ್ರು ಕೊಡ್ಲಿ. ನಿಮ್ಮ ಆಸೆಗಳು ಎಲ್ಲವೂ ಇಳಿಯಲಿ ಅಂತ ನಮ್ಮ ಶಿಕ್ಷಕರ ಪರವಾಗಿ, ಮಕ್ಕಳ ಪರವಾಗಿ, ಶಾಲೆಯಿಂದ ಮೆಚ್ಚುವವರ ಪರವಾಗಿ ತಮಗೆ ತುಂಬಿದ ಧನ್ಯವಾದಗಳು ಸರ್. ಹಾಗೆ ಹ್ಯಾಪಿ ಬರ್ಡೇ. ತುಂಬಾ ಲಾಂಗ್ ಟೈಮ್ ಕೊಡ್ಬೇಕಂತ ಮಾಡೀನಿ ಅಂತ ಕೇಳ್ಕೊಂಡ್ರೆ ನಮ್ಮಲ್ಲಿ ನೀವೇನ್ ಮಾಡ್ತೀರಿ?
ಯಾವತ್ತು ಯಾವ್ದಾರ ಸಂಘ ಸಂಸ್ಥೆಗಳು ಬಂದು ನಾವು ನಿಮ್ಮ ಮಕ್ಕಳಿಗೆ ಏನಾರ ಕೊಡ್ತೇವೆ ಅಂತ ಕೇಳ್ತಿರ್ತಾರೆ. ಹಂಗೆ ಇವ್ರದ್ದು ಒಂದು ಏನಾರ ಸಂಸ್ಥೆ ಐತಂತ ತಿಳ್ಕೊಂಡು ನೀವು ಎದ್ರೊಳಗದಿರಿ ಏನ್ ಕೆಲಸ ಮಾಡ್ತೀರಿ ಅಂತ ಹೇಳಿದ್ರ ಅವ್ರು ಏನ್ ಹೇಳಿದ್ರು ಗೊತ್ತದೇನ್ರಿ? ನಾನ್ ಗೌಂಡಿ ಕೆಲಸ ಮಾಡ್ತೀನಿ ಮೇಡಮ್ ಅಂತ ಹೇಳಿದ್ರು. ನಾವು ಗಾಬ್ರೆ ಬಿಟ್ಟೆವು. ಗೌಂಡಿ ಕೆಲಸ ಮಾಡಿ ಮಕ್ಕಳಿಗೆ 100 ನೋಟ್ಬುಕ್ ತಗೊಂಬಂದ್ ಕೊಡ್ತಾರಲ್ಲ ಅಂತ ಖುಷಿಯಾಗಿ ಬರ್ರಿ ನೀವು ಯಾವಾಗ ಬರ್ತೀರಿ ಬರ್ರಿ, ನಿಮಗೆ ಯಾವಾಗ್ಲೂ ನಮ್ಮ ಶಾಲೆ ಯಾವತ್ತು ಓಪನ್ ಆಗಿರ್ತದ, ನೀವು ಮಕ್ಕಳಿಗೆ ಏನ್ ಸಹಾಯ ಮಾಡ್ತೀರಿ ಮಾಡಿ ಅಂತೇಳಿ ಅಂದಾಗ ಅವ್ರು ಒಂದೇ ಮಾತಿಗೆ ಹ್ಞೂ ಅಂದ್ ಹೋಗಿ ಇವತ್ತಿನ ದಿವಸ ಬರ್ತ್ಡೇ ದಿವಸ ನಮ್ಮ ಸ್ಕೂಲ್ಗೆ ಅವ್ರು ಹುಟ್ಟು ಹಬ್ಬದ ಅವ್ರಿಗೆಲ್ಲರೂ ಶುಭಾಶಯಗಳನ್ನ ಹೇಳ್ರಿ. ಹ್ಯಾಪಿ ಬರ್ತ್ಡೇ ಹೇಳ್ರಿ. ಅದಕ್ಕೆ ಇವತ್ತಿನ ದಿವಸ ನಮ್ಮ ಸ್ಕೂಲ್ಗೆ ಅವರೆಲ್ಲ ನಿಮಗೆ ಜೂನ್ ಸ್ಟಾರ್ಟ್ ಆದ್ಮೇಲೆ ನಮ್ಮ ಮಕ್ಕಳಿಗೆ ಬುಕ್ಸ್ ಅಂತೂ ಬಂದಿರ್ತಾವ, ಬಟ್ಟೆ ಬಂದಿರ್ತಾವ, ಶೂ ಸಾಕ್ಸ್ ಬಂದಿರ್ತದ. ಆಲ್ರೆಡಿ ಬಿಸಿಯೂಟನು ಸ್ಟಾರ್ಟ್ ಆಗ್ಯದ. ಈಗ ಏನ್ ನಿಮಗೆ ಏನ್ ಬೇಕು ಬರೀಲಿಕ್ಕೆ ನೋಟ್ಬುಕ್ ಪೆನ್, ಇದು ಒಂದು ಸರ್ಕಾರ ಮಾತ್ರ ನಿಮಗೆ ಏನ್ ಕೊಡಂಗಿಲ್ಲ. ಅದಕ್ಕೆ ನಾವ್ ಏನ್ ಹೇಳಿದವ್ರಿಗೆ ನೋಟ್ಬುಕ್ ಪೆನ್ನು ಪೆನ್ಸಿಲ್ ಕೊಡ್ರಿ ಅಂತ ಹೇಳ್ದೇವು. ಆ ಮಾತಿಗೆ ಒಂದೇ ಮಾತಿಗೆ ಅವ್ರು ಒಪ್ಪಿ ಏನ್ ಮಾಡಿದ್ರು, ಪೆನ್ನು ನೋಟ್ಬುಕ್ ಪೆನ್ನು ಪೆನ್ಸಿಲ್ ಎಲ್ಲ ತಗೊಂಡ್ ಬಂದಾರ. ನಿಮಗೆ ಈಗ ಅವ್ರು ಏನ್ ಮಾಡ್ತಾರ ಕೊಡ್ತಾರ. ಲಾಸ್ಟ್ ಇಯರ್ ಈ ಸಲ ನಿಮ್ಗೆ ಸ್ಕೂಲ್ ಸ್ಟಾರ್ಟ್ ಆಗಿ ಹೊಸ ನೋಟ್ಬುಕ್ ಒಳಗ ಆ ನೋಟ್ಬುಕ್ ನೆನ್ಸ್ಕೊಂಡೇ ಬರೀಬೇಕು. ಅಣ್ಣರಿಗೆ ಫ್ಯಾಮಿಲಿಗೆ ಒಳ್ಳೆ ಈ ಸಂದರ್ಭದಲ್ಲಿ ಅವರಿಗೆ ದೇವರು ಅವರಿಗೆ ಆರೋಗ್ಯ ಆಯುಷು ಮತ್ತು ಒಳ್ಳೆ ಹಿಂಗೆ ಸಹಾಯ ಮಾಡುವ ದಾನ ಧರ್ಮ ಮಾಡುವಂತ ಕೆಪಾಸಿಟಿಯನ್ನು ಕೊಡ್ಲಿ ಅಂತ ಹೇಳಿ ನಾನು ಆ ದೇವರಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಒಳ್ಳೇದಾಗ್ಲಿ ಸರ್. ಹಿಂಗೆ ನಿಮ್ ಕೈಗಳಿಗೆ ಏನಾಗಿದ್ರೆ ಹಟ್ಕೊಟ್ಟು ತಗೊಳ್ಳುವಂತ ಸಾಮರ್ಥ್ಯ ಶಕ್ತಿ ಕೊಡ್ಲಿ ಅಂತ ಹೇಳಿ. ಎಸ್ ಗಿಡದ ನೆರಳಿಗೆ ಹತ್ತಾವ ಬಿಸಿಲು ವಿಡಿಯೋ ನೋಡಿ ಅವ್ರ ಆಟೋ ಜನ ಬೇರೆ ನಮ್ಮ ಹುಡ್ರಾದ್ರೆ ನಾವೇ ಇಷ್ಟ ಮೇಲೆ ಮಾಡಿಬಿಡ್ತಿದ್ವಿ. ನಮ್ಗೆಲ್ಲಿ ಬರ್ತೀವಿ ಪೂರ್ತಿ ಆದ್ರೆ ಹಾಕ್ತಾವೆ ಮೇಡಮ್. ಮೇಲೆ ಆದ್ರೆ ಅಡ್ಡ ಹಾಕಲ್ಲ, ಬೇರೆ ಒಳಗೆ ಹೋಗೋದು ಯಾಕಂತಾರೆ. ಇನ್ನೊಂಚೂರು ಅಗಲ ಮಾಡ್ಕೊರ ಅಂದ್ರೆ ಅವು ಬೇರೆ ತೆಗ್ಯಾಕೆ ಬರ್ತಾರೆ. ಒಳಗೆ ಹೆಂಗೆ ಹಸಿ ಶುಕ್ರವಾರ ಅಲ್ಲ ನಂಗೆ ಇಲ್ಲ ಶಾಲೆ ಇತ್ತು. ನಿಮ್ಗೆ ಲಕ್ಷ ಬಂದೇ ಇಲ್ಲ ಇವತ್ತು. ಬಕ್ರೀದ್ ಹಬ್ಬ ಅಲ್ಲ, ಬಂದೇ ಇಲ್ಲ. ನಾಳೆ ಅದ್ರ ತಯಾರಿ ಒಳಗೆ ಅದಾರ. ಏನೋ ಹಾಕಿರ್ತಾರೆ ಏನು ಏನು ಕೊಡ್ತಾರೆ ಇಲ್ಲಿ ದಿವಸ ಅರೆಸ್ಟ್ ಆಗಿರ್ತಾವೆ. ಹಬ್ಬದ ಕರೆಕ್ಟ್ ಏನೋ ಅಂತಾರೆ ಒಪ್ಪಲ್ಲ ಹೊರಡೆ ಅಲ್ಲ ಅರೆಸ್ಟ್ ಅಲ್ಲ, ಅರೆಸ್ಟ್ ಸ್ವಲ್ಪ ಹಿಂದಿನ ದಿವಸ ಇರ್ತಿರ್ತಾರೆ. ಬರೀ ಇತ್ತು ಅದಕ್ಕೆ ಲೈವಿಗೆ ಮೇಡಮ್ ಬರ್ರಿ ಒಂಚೂರು ಇಲ್ಲ ಮೇಡಮ್ ಅಲ್ಲಿ ಯಾಕೆ ಕವರ್ ಮಾಡಿ ಈ ಕಡೆ ನಿನ್ರಿ ನೀವು. ಈ ವರ್ಷದ ನಿಮ್ದು ಶೈಕ್ಷಣಿಕ ವರ್ಷ ಸ್ಟಾರ್ಟ್ ಆಯ್ತಲ್ಲ, ಹೊಸ ನೋಟ್ಬುಕ್ ಇಂದಾನೆ ಒಳ್ಳೇದಾಗಲಿ ಅಂತ ಹರಿಸ್ತೇನೆ ನೀವು ಯೂಸ್ ಮಾಡಿ ಸ್ಟಾರ್ಟಿಂಗ್. ಹೌದಲ್ವಾ? ಒಂದು ಹುಲ್ಕಟ್ಟಿ ಸಹಾಯ ಮಾಡಿದ್ರೆ ಸಹಾಯ ಆಗುತ್ತೆ ನಮ್ಮ ಕ್ರೀಡಾಲಯ. ಎಲ್ಲ